ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿಜಯ್. ಇವತ್ತಿನ ರೆಸಿಪಿ ತಾಲಿಪಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಸ್ವಲ್ಪ ಜಾರ್ನಲ್ಲಿ ಹಾಕಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋದು ಒಂದು 2 ಪೀಸಷ್ಟು ಶುಂಠಿ, 1 ಚಮಚದಷ್ಟು ಜೀರಿಗೆ. ಇದನ್ನು ರುಬ್ಕೊಂಡು ಬರೋಣ. ಇದೀಗ ಖಾರ ರೆಡಿಯಾಗಿದೆ. ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ಅಕ್ಕಿ ಹಿಟ್ಟು, 1 ಗ್ಲಾಸ್ ಜೋಳದ ಹಿಟ್ಟು, 1 ಕಪ್ಪಷ್ಟು ಕ್ಯಾರೆಟ್ ತುರಿ, 1 ಕಪ್ಪಷ್ಟು ಸೌತೆಕಾಯಿ ತುರಿ, 1 ಕಪ್ಪಷ್ಟು ಈರುಳ್ಳಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, 1 ಕಪ್ಪಷ್ಟು ಟೊಮ್ಯಾಟೊ, 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ರೆಡಿ ಮಾಡಿಟ್ಕೊಂಡಿರುವಂಥ ಖಾರ ಒಂದು ಅರ್ಧ ಚಮಚಷ್ಟು ಹಾಕ್ಕೊಂಡಿದ್ದೀನಿ ನಾನು. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಅರ್ಧ ಸ್ಪೂನಷ್ಟು ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡ ನಂತರ ಇದನ್ನು ಸ್ವಲ್ಪ ಹಿಟ್ಕೊಂಡು ಒಂದು ಪೇಪರ್ ಶೀಟ್ ಒಳಗೆ ಇದನ್ನು ಎಣ್ಣೆ ಹಾಕ್ಕೊಂಡು ತಟ್ಕೋಬೇಕ್ರಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬೋದ್ರಿ. ಇನ್ನು ತಟ್ಕೊಂಡ ನಂತರ ಸ್ಟವ್ ಮೇಲೆ ಹಂಚಿಟ್ಕೊಂಡು ಸ್ವಲ್ಪ ಕಾದ ನಂತರ ಇದಕ್ಕೆ ಎಣ್ಣೆ ಹಾಕಿ ಮೊದಲೇ ಸಲ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಬೇಕ್ರಿ. ಇದು ತಟ್ಕೊಂಡಿರೋ ತಾಲಿಪಟ್ಟನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ. ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. 5 ನಿಮಿಷ ಆದ ನಂತರ ಇದನ್ನ ಓಪನ್ ಮಾಡಿ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಹೊಳಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಇದು ಎರಡು ಸೈಡು ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರೋ ಥರ ಬೇಯಿಸ್ಕೊಂಡ್ರೆ ತಾಲಿಪಟ್ಟು ರೆಡಿ ಆಗುತ್ತೆ. ಈಗ ಇದು ರೆಡಿ ಆಯ್ತು. ಇದನ್ನ ಸರ್ವ್ ಮಾಡಿ ನಿಮ್ಗೆ ತೋರಿಸ್ತೇನೆ. ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿಪಟ್ಟು ರೆಡಿ ಆಯ್ತು. ಇದ್ರ ಜೊತೆ ಮೊಸರು, ಕಾಯಿ ಚಟ್ನಿ ಇಲ್ಲಾಂದ್ರೆ ಸಾಸ್ ಜೊತೆ ತಿನ್ಬೋದ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.